ನಮಸ್ಕಾರ ವೀಕ್ಷಕರೇ, ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಆರ್ಸಿಬಿ ತಂಡಕ್ಕೆ ಇಂಜುರಿ ಸಮಸ್ಯೆ ಕಾಡಲು ಪ್ರಾರಂಭವಾಗಿದ್ದು, ಈ ಬಾರಿಯ ಆಕ್ಷನ್ ನಲ್ಲಿ ಆರ್ಸಿಬಿ ತಂಡ 1.5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದಂತ ಟಾಮ್ ಕರನ್ ಅವರು ಈಗ ಇಂಜುರಿ ಸಮಸ್ಯೆಗೆ ತುತ್ತಾಗಿ IPL ನಿಂದಲೂ ಕೂಡ ರೂಲ್ಡ್ ಔಟ್ ಆಗುವ ಸಾಧ್ಯತೆಗಳಿವೆ. ಹೌದು ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಬಾರಿ ಆರ್ಸಿಬಿ ತಂಡಕ್ಕೆ ಇಂಜುರಿ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಕಾಡಿತ್ತು. ರಜತ್ ಪಟಿದಾರ್, ಫಾಫ್ ಡು ಪ್ಲೆಸಿಸ್, ರೀಸ್ ಟಾಪ್ಲಿರ್ ಅಂತ ಆಟಗಾರರು ಕಳೆದ ಬಾರಿ ಇಂಜುರಿ ಸಮಸ್ಯೆಗೆ ತುತ್ತಾಗಿ ಆರ್ಸಿಬಿ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಉಂಟು ಮಾಡಿತ್ತು. ಆದರೆ ಈ ಬಾರಿ IPL ಶುರುವಾಗುವ ಮೊದಲೇ ಆರ್ಸಿಬಿ ತಂಡಕ್ಕೆ ಇನ್ನೊಮ್ಮೆ ಇಂಜುರಿ ಸಮಸ್ಯೆ ಕಾಡಲು ಪ್ರಾರಂಭವಾಗಿದ್ದು, ಬಿಗ್ ಬ್ಯಾಶ್ ನ ಪಂದ್ಯವೊಂದರಲ್ಲಿ ಟಾಮ್ ಕರನ್ ಅವರು ಗಾಯದ ಸಮಸ್ಯೆಗೆ ತುತ್ತಾಗಿ ಬಿಗ್ ಬ್ಯಾಶ್ ನಿಂದ ರೂಲ್ಡ್ ಔಟ್ ಆಗುವುದರ ಜೊತೆಗೆ ಈಗ IPL ನಿಂದಲೂ ಕೂಡ ಹೊರಬೀಳುವ ಎಲ್ಲಾ ಸಾಧ್ಯತೆಗಳಿವೆ. ಸದ್ಯ ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿರುವ ಟಾಮ್ ಕರನ್ ಅವರು ಚೇತರಿಸಿಕೊಳ್ಳಲು 3 ರಿಂದ 4 ತಿಂಗಳುಗಳ ಅವಶ್ಯಕತೆ ಇದೆ ಎಂದು ಹೇಳಲಾಗುತ್ತಿದೆ. ಆದ ಕಾರಣ ಆರ್ಸಿಬಿ ತಂಡಕ್ಕೆ ಈಗ ಅನಿವಾರ್ಯವಾಗಿ ರಿಪ್ಲೇಸ್ಮೆಂಟ್ ಹುಡುಕಬೇಕಾದ ಪರಿಸ್ಥಿತಿ ಎದುರಾಗಿದ್ದು, ಮೀಡಿಯಾ ರಿಪೋರ್ಟ್ಸ್ ಗಳ ಪ್ರಕಾರ ಆರ್ಸಿಬಿ ತಂಡ ಈ 2 ಆಟಗಾರರಲ್ಲಿ ಯಾರಿಗಾದರೂ ಒಬ್ಬರನ್ನು ಸಿಲೆಕ್ಟ್ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಅದರಲ್ಲಿ ಮೊದಲನೇದಾಗಿ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಆಗಿರುವ ಜೇಸನ್ ಹೋಲ್ಡರ್. ಈ ಬಾರಿಯೂ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿರುವ ಜೇಸನ್ ಹೋಲ್ಡರ್ ಅವರು IPL ನಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಆಲ್ರೌಂಡರ್ ಆಗಿರುವ ಜೇಸನ್ ಹೋಲ್ಡರ್ ಅವರು ಬೌಲಿಂಗ್ ನ ಜೊತೆಗೆ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ತಾಕತ್ತನ್ನು ಕೂಡ ಹೊಂದಿದ್ದಾರೆ. ಆದ್ದರಿಂದ ರಿಪ್ಲೇಸ್ಮೆಂಟ್ ರೂಪದಲ್ಲಿ ಆರ್ಸಿಬಿ ತಂಡ ಇವರನ್ನು ತಂಡಕ್ಕೆ ಬರಮಾಡಿಕೊಳ್ಳುವ ಸಾಧ್ಯತೆಗಳಿವೆ. ನಂತರ ಎರಡನೇದಾಗಿ ನ್ಯೂಜಿಲೆಂಡ್ ನ ಸ್ಫೋಟಕ ಆಲ್ರೌಂಡರ್ ಆಗಿರುವ ಜಿಮ್ಮಿ ನಿಶಮ್ ಕೂಡ ಈ ಬಾರಿಯ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆಗಿದ್ದು, ಇವರನ್ನು ಸಹ ಆರ್ಸಿಬಿ ರಿಪ್ಲೇಸ್ಮೆಂಟ್ ರೂಪದಲ್ಲಿ ನೋಡುತ್ತಿದೆ. ಒಂದು ವೇಳೆ ಟಾಮ್ ಕರನ್ ಅವರು ಈ ಬಾರಿಯ IPL ನಿಂದ ರೂಲ್ಡ್ ಔಟ್ ಆದರೆ ಜೇಸನ್ ಹೋಲ್ಡರ್ ಅಥವಾ ಜಿಮ್ಮಿ ನಿಶಮ್ ಅವರನ್ನು ಆರ್ಸಿಬಿ ತಂಡ ರಿಪ್ಲೇಸ್ಮೆಂಟ್ ಆಗಿ ಕರೆತರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಟಾಮ್ ಕರನ್ ಅವರ ರಿಪ್ಲೇಸ್ಮೆಂಟ್ ಆಗಿ ಆರ್ಸಿಬಿ ತಂಡ ಯಾವ ಆಟಗಾರರನ್ನು ಕರೆತರಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.